ಆನಂದರು ಮತ್ತು ಗೂಡು ನಾರಾಯಣ ಬದ್ಯಾರ ಶಿಷ್ಯತ್ವವನ್ನು ಸ್ವೀಕರಿಸಿ ಯಕ್ಷಗಾನದ ಮೂಲ ಪಾಠವನ್ನು ಅಭ್ಯಾಸ ಮಾಡಿದ ಶ್ರೀಮಂತರು ಬಳಿಕ 1974ನೇ ಇಸವಿಯಲ್ಲಿ ಕಟೀಲು ಮೇಳಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಮುಂದೆ ತೆಲುಗು ಜಿಲ್ಲೆಯ ಪ್ರಧಾನ ಮೇಳಗಳಾದ ಪುತ್ತೂರು, ಕದ್ರಿ, ಕರ್ನಾಟಕ, ಮಧೂರು, ಬೊಪ್ಪನಾಡು, ನಂತರ ಹೊರಟು ಮತ್ತೊಮ್ಮೆ ಕಟೀಲು 42 ವರ್ಷಗಳ ಸುದೀರ್ಘ ಪ್ರಧಾನ ಕಿರೀಟ ವೇಷದ ಜೊತೆಗೆ ನಾಟಕೀಯ ವೇಷಗಳಲ್ಲಿ ಹೆಚ್ಚಿನ ಸ್ಥಿತಿಯನ್ನು ಪಡ್ಕೊಂಡವರು. ಅಗತ್ಯಕ್ಕೆ ಸ್ತ್ರೀವೇಷ, ಬಣ್ಣದ ವೇಷವನ್ನು ಕೂಡ ಮಾಡಿದ್ದಾರೆ. ಶ್ರೀಮತಿ ಶಾರದಾ ಇವರನ್ನು ವರಿಸಿದ ಹೊಂಡರು ಹರಿನಾರಾಯಣ ಮತ್ತು ಪದ್ಮಶ್ರೀ ಎನ್ನುವ ಇಬ್ಬರು ಮಕ್ಕಳೊಂದಿಗೆ ಅವರು ಕಾಸರಗೋಡಿನವರಾದರೂ ಕೂಡ ಈಗ ನೆಲೆಸಿರುವಂತದ್ದು ಬಿಸಿ ರೋಡಿನಲ್ಲಿ. ಕಾಸರಗೋಡಿನಿಂದ ಬಿಸಿ ರೋಡಿನ ತನಕ ಅವರು ತಮ್ಮ ಯಕ್ಷಗಾನದ ಪಯಣದಲ್ಲಿ ಸುದೀರ್ಘ 42 ವರ್ಷಗಳ ತಿರುಗಾಟವನ್ನ ಮಾಡಿದ್ದಾರೆ. ಎಡನೀರು ಮೇಳದ ಆಟಗಳನ್ನು ನೋಡಿ ಮಾರು ಹೋದ ಹುಡುಗ ಈಗ 41 ವರ್ಷಗಳ ತಿರುಗಾಟವನ್ನ ಮಾಡಿ ಪಾವಂಚೆ ಮೇಳದಲ್ಲಿ ಅವರೊಬ್ಬ ಸಮರ್ಥ ವೇಷಧಾರಿಯಾಗಿ ಹೆಸರನ್ನ ಪಡ್ಕೊಂಡಿದ್ದಾರೆ. ಯಕ್ಷಗಾನದಲ್ಲಿ ಒಂದು ಮಾತಿದೆ, ಒಳ್ಳೆಯ ಶೈಲಿ ಎನ್ನುವಂತ ಮಾತಿದೆ. ಒಂದಷ್ಟು ಜನ ಬೇರೆ ಬೇರೆ ಶೈಲಿಯನ್ನು ಅನುಕರಣೆ ಮಾಡುತ್ತಾರೆ, ಆದರೆ ಒಳ್ಳೆಯರು ತಮ್ಮದೇ ಆದಂತಹ ಒಂದು ಶೈಲಿಯನ್ನು ಹುಟ್ಟು ಹಾಕಿ ಇವಾಗ ಯಕ್ಷಗಾನದಲ್ಲಿ ಒಳ್ಳೆಯ ಶೈಲಿ ಎನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ ವ್ಯಕ್ತಿಯವರು. ಅರ್ಜುನ, ಕರ್ಣ, ರಕ್ತಬೀಜ ಹೀಗೆ ಹಲವಾರು ವೇಷದಲ್ಲಿ ವೇದಿಕೆಯಲ್ಲಿ ರಾಜ್ಯದಂತೆ ಮಿಂಚಿದ ಹೊಳ್ಳರಿಗೆ ಅರ್ಹವಾಗಿಯೇ ಈ ಒಂದು ಗೌರವ ಸಲ್ತಾ ಇದೆ. ಮೊದಲೇ ತಿಪ್ಪಿನ ಉಪ್ಪಿನ ಜೋಕುಲೆ ಮರಳು, ಪಿರಿ ಪಿರಿ ಪಾತಿರಿನ ಪ್ರಾಯದ ಮರಳು, ಜವನಾದಿ ಗಿಡ ರೂಪದ ಮರಳು, ದುಡ್ಡು ಕಾಸಿದ ಮಾಮಲ್ಲ ಮರಳು, ಅಂಡ ಎಂಕ್ಲೇನು ಮೈಕ ಬತ್ತಿ ಬೊಕ್ಕ ಒಂಜೇ ಒಂದು ಮರಳು ನಿಖಿಲ ತಾಟಿಕೇನ ಮರಳು. ಅಂಡ ಈ ತಾಟಿ ಎಂಕೋಸ್ಕರಕ್ಕೆ ಯಕ್ಷ ಶ್ರೀರಕ್ಷ ಗೌರವ ಪ್ರಶಸ್ತಿ ನಡೆಸ್ತಾರಂತ 25 ಕಲಾವಿದರಿಗೆ ಗೌರವ ಸಲ್ಲಿಸಿದ್ರೆ ಯಕ್ಷಗಾನಕ್ಕೆ ಅವರು ಸಲ್ಲಿಸಿದ ಸೇವೆಗೆ ನಾವು ಕೊಟ್ಟದ್ದು ಕೂಡ ಭಾವಿಸ್ತೇವೆ. ಹಾಗಾಗಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ದಶಮಾನೋತ್ಸವದ ಈ ಒಂದು ವೇದಿಕೆಯಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ಯಕ್ಷ ಶ್ರೀರಕ್ಷ ಗೌರವದ ಪ್ರಶಸ್ತಿ ಶುಭ ಬಂಧುಗಳ ಇದಕ್ಕೆ ಕೈ ಜೋಡಿಸಿದಂತ ನಿಮಗೆಲ್ಲರಿಗೂ ಪ್ರತ್ಯೇಕವಾದ ಒಬ್ಬನ ಹೆಸರಲ್ಲಿಗೆ ನನಗೆ ಬರುವುದಿಲ್ಲ. ಎಲ್ಲರಿಗೂ ನನ್ನ ಹೃದಯದಿಂದ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಕಲಾ ಮಾತೆ ನಿಮಗೆಲ್ಲ ಇನ್ನು ಮುಂದೆಯೂ ಇಂತಹ ಒಂದು ಕಾರ್ಯಕಲಾಪಗಳನ್ನು ಮುಂದುವರಿಸುವುದಕ್ಕೆ ಬೇಕಾದಂತಹ ಕೇವಲ ಮನಸ್ಸಿದ್ರೆ ಸಾಲದು, ಸಾಂಪತ್ತಿಕವಾದಂತಹ ಶೇಷಿ ಆ ಸಾಮರ್ಥ್ಯವನ್ನು ಆ ಮಹಾತಾಯಿ ಒದಗಿಸಿ ನಾನು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಹೃದಯ ತುಂಬಿ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಭಗವಂತ ನನಗೆ ಆರೋಗ್ಯ ಕೊಟ್ಟು ಈಗ ನಿಮ್ಮೆಲ್ಲರಿಗೂ ನೀವು ಹಾರೈಸಬೇಕಾಗ್ತದೆ. ಯಾಕಂದ್ರೆ ನಾನು ರಂಗದಲ್ಲಿ ಇನ್ನೂ ದುಡಿಯಬೇಕು ಅಂತಾದ್ರೆ ನನಗೆ ಆ ರೀತಿಯಾದಂತಹ ಗುಣವನ್ನು ಪುನಃ ರೂಢಿಸಿದವರು ಸತೀಶ ರಂಗದಲ್ಲಿ ಪುನಃ ದುಡಿಯಬೇಕು. ಹಾಗಾಗಿ ನಾನು ರಂಗದಲ್ಲಿ ಮುಂದುವರಿಯುವುದಕ್ಕೆ 60 ಮುಗಿಯುತ್ತದೆ ಅಂತಲ್ಲ, ಎಷ್ಟೋ ಮಂದಿಗಳು 80-85 ವರ್ಷದವರೆಗೂ ವೇಷ ಮಾಡಿ ರಂಗದಲ್ಲಿ ಮೆರೆದಂತಹ ಮಹನೀಯರಿದ್ದಾರೆ. ಆ ಕಾಲದ ಆರೋಗ್ಯ ಈಗಲ್ಲ, ನಿಮಗೆ ಗೊತ್ತಿದೆ. ಹಾಗಾಗಿ ನಾನು ಇನ್ನು ಮುಂದೆ ಈ ರಂಗದಲ್ಲಿ ಮುಂದುವರಿಯಬೇಕು ಅಂತಾದ್ರೆ ಕಲಾಪ್ರಿಯರಾದಂತಹ ನೀವೆಲ್ಲರೂ ನನಗೆ ಆರೋಗ್ಯ ಬರಲಿ ಎಂಬಾಗಿ ಮಹಾತಾಯಿಯಲ್ಲಿ ಪ್ರಾರ್ಥಿಸಿ ಅಂತ ಹೇಳ್ತಾ ಈ ಸನ್ಮಾನವನ್ನು ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ. ಅಲ್ಲದೆ ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ವಿದೇಶದಲ್ಲಿ ನಡೆಯಲಿ. ಈ ವೇದಿಕೆಯಲ್ಲಿ ಇನ್ನೂ ನನ್ನಂತಹ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸುವಂತಹ ಸೌಭಾಗ್ಯ ಶಕ್ತಿ ಆ ಮಹಾತಾಯಿ ಈ ದಿನೇಶಣ್ಣ ಹಾಗೂ ಅವರ ಬಳಗಕ್ಕೆ ನೀಡಿ ಎಂಬ ಹಾರೈಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಮೋ ನಮಃ. ಯಕ್ಷಗಾನಂಗೆ ಅಂತರಂಗದ ನುಡಿಗಳಿಗೆ ಸುಬ್ರಾಯ ಹೊಳ್ಳರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ಅವರ 60ನೇ ವರ್ಷದ ಹುಟ್ಟುಹಬ್ಬ ಅಂತ ಇವತ್ತು. ಹಾಗಾಗಿ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಅವರಿಗೆ ನಾವು ಈ ವೇದಿಕೆಯಲ್ಲಿ ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಇನ್ನಷ್ಟು ಆರೋಗ್ಯವನ್ನ ಅವರು ಹೇಳಿದಾಗೆ ಪಟ್ಲ ಅವರು ಮತ್ತೊಮ್ಮೆ ಕರೆತಂದು ಆ ಮೇಳದಲ್ಲಿ ಪಾವಂಚೆ ಮೇಳದಲ್ಲಿ ಆ ಪ್ರಮುಖ ಪಾತ್ರೆಗಳ ಮೂಲಕ ಅವರು ರಂಜಿಸ್ತಾ ಇದ್ದಾರೆ. ಮತ್ತಷ್ಟು ಅವರಿಗೆ ಆರೋಗ್ಯವನ್ನ ಭಗವಂತ ಪ್ರಾಪ್ತಿ ಮಾಡಲಿ. ಹುಟ್ಟುಹಬ್ಬದ ಪ್ರಯುಕ್ತ ಎಂಕ್ಲೆನ ವೀನಸ್ ವಾಸು ಭಟ್ರನ ಲೆಕ್ಕಡೆ ಇನಿ ಬೈದಿನ ಮಾತೆರೆಗ್ಲ ಮಧ್ಯಾಹ್ನದ ವನಸ್ಸು ಅನ್ನ ಲೆಕ್ಕಡೆ ಬಂದಾರೆ ಅನೌನ್ಸ್ ಮಾಡಿದರೆ. ಸೊ ಇದು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವಾಸು ಭಟ್ ಅವರ ಪರವಾಗಿ ಈ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು